ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಯೂಟ್ಯೂಬ್ ಚಾನಲಿ ನಾವು ನೋಡ್ತಾ ಇದ್ದೀವಿ ನಿಮ್ಮ KCT ಎಕ್ಸಾಮಿನೇಷನ್ ಇದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋದು ಹೇಗಂತ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ, ಇವತ್ತು ನಾವು ನೋಡೋಣ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋದು ಹೇಗಂತ. ಸೊ ಬೇಸಿಕಲಿ ನೀವಿಲ್ಲಿ 3 ಲೈನ್ಸ್ ಕಾಣಿಸ್ತಿರ್ಬೋದು. ಅಲ್ಲಿ ಪ್ರವೇಶ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಸೊ UGCET 2026 ಅಂತ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸೊ ಅಭ್ಯರ್ಥಿ ಚಟುವಟಿಕೆ ಲಿಂಕ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬ ಲಿಂಕ್ ಕಾಣಿಸ್ತಾ ಇದೆ. ಲಿಂಕ್ 1, ಲಿಂಕ್ 2, ಲಿಂಕ್ 3 ಇದು ನಿಮ್ಮ ರಿಸಲ್ಟ್ ಇದು. ಸೊ ನೀವೇನೇನಾದರೂ ಇನ್ನೂ ಕೂಡ ನಿಮ್ಮ ರಿಸಲ್ಟ್ ಚೆಕ್ ಮಾಡ್ದಿಲ್ಲ ಆದರೆ ಇವಾಗಲೇ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಲಿಂಕ್ ಇದೆ. ಎಷ್ಟು ಜನಕ್ಕೆ ಪಾಪ ಗೊತ್ತಿರಲ್ಲ ರಿಸಲ್ಟ್ ಬಂದಿದೆ ಅಂತ. ಸೊ ನಾನು ನನ್ನ ಚಾನಲ್ಲು ಹಾಕಿದ್ದೀನಿ ರಿಸಲ್ಟ್ ಬಂದಿದೆ ಅಂತ. ಇನ್ನು ನೋಡದೇ ಇರೋರು ರಿಸಲ್ಟನ್ನು ಇನ್ನೂ ಚೆಕ್ ಮಾಡ್ಬೋದಾಗಿರುತ್ತೆ. ಬಟ್ ಕಮಿಂಗ್ ಟು ದ ಟಾಪಿಕ್, ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಏನಿದೆ ನೋಡಿ, ಅದರದ್ದು ಅಪ್ಡೇಟ್ ಇನ್ನೂ ಬಂದಿಲ್ಲ. ಆದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ಬಂದ ತಕ್ಷಣ ಅದರ ಯೂಸಸ್ ಏನು, ಅದನ್ನು ಹೇಗೆ ನಾವು ಡೌನ್ಲೋಡ್ ಮಾಡ್ಬೋದು ಅಂತ. ಸೊ ಆ ಒಂದು ವಿಷಯ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಶುರು ಮಾಡೋಣ. ಇವಾಗ ಸ್ಕ್ರೀನಲ್ಲಿ ನೀವೇನು ನೋಡ್ತಿದ್ದೀರ ನೋಡಿ, ಇದು ಬಂದುಬಿಟ್ಟು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು. ಈ ಥರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕಾಣಿಸುತ್ತೆ. ಇದು ಬಂದುಬಿಟ್ಟು ಲಾಸ್ಟ್ ಇಯರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು. ಇದರಲ್ಲಿ ಏನೆಲ್ಲ ಇರುತ್ತೆ, ಯಾವುದೆಲ್ಲ ಇನ್ಫಾರ್ಮೇಷನ್ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮಗೆ ಆಪ್ಷನ್ ಎಂಟ್ರಿ CT ನಂಬರ್ ಇರುತ್ತೆ. ನಿಮ್ಮ CT ನಂಬರು ಆ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ CT ನಂಬರ್ ಕೊಟ್ಟಿರ್ತಾರೆ. ಅದರ ಮುಖಾಂತರ ನೀವು ಆಪ್ಷನ್ ಎಂಟ್ರಿ ಮಾಡಬಹುದಾಗುತ್ತೆ. ಅದರಲ್ಲಿ ನಿಮ್ಮ ಫೋಟೋ ಇರುತ್ತೆ. ಆಮೇಲೆ ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಿರ್ಬೋದು, ನಾನು ಅದನ್ನು ಶೇಡ್ ಮಾಡಿದ್ದೀನಿ. ಅದು ಬಂದುಬಿಟ್ಟು ನಿಮ್ಮ ಫೋಟೋ. ಆಮೇಲೆ ರಿಜಿಸ್ಟ್ರೇಷನ್ ನಂಬರ್, ಎಕ್ಸಾಮ್ CT ನಂಬರ್, ನೇಮ್, ಫಾದರ್ ನೇಮ್, ಮದರ್ ನೇಮ್ ಎಲ್ಲ ಇರುತ್ತೆ. ಇದೆಲ್ಲ ಕರೆಕ್ಟ್ ಇದೆಯಾ ಅನ್ನೋ ಚೆಕ್ ಮಾಡೋದು ನಿಮಗೆ. ಅದಕ್ಕೋಸ್ಕರ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕೊಟ್ಟಿರ್ತಾರೆ, ಅಂದರೆ ವೆರಿಫಿಕೇಷನ್ ಮಾಡೋಕ್ಕೋಸ್ಕರ. ಆಮೇಲೆ ಈ ಕಡೆ ರೈಟ್ ಸೈಡ್ ನೋಡ್ತಿರ್ಬೋದು, ರೈಟ್ ಸೈಡಲ್ಲಿ ಸೆಕೆಂಡ್ PUC ಮಾರ್ಕ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ, ಇಂಗ್ಲೀಷ್ ಎಷ್ಟು ಬಂದಿದೆ ಅಂತ. ಅದಿನ್ ಕೇಸ್ ಕರೆಕ್ಟಾಗಿ ಇರಲಿಲ್ಲ ಅಂದರೆ ನೀವು ಇನ್ನೊಂದು ಸಲ ಅದನ್ನು ಹಾಕಬೇಕಾಗತ್ತೆ ಅಪ್ಲಿಕೇಶನನ್ನು ವೆರಿಫಿಕೇಷನ್ ಮಾಡೋದಕ್ಕೋಸ್ಕರ. ಯಾಕಂದರೆ ಅದು ಕರೆಕ್ಟಾಗಿಲ್ಲ ಅಂತ ಇನ್ಫಾರ್ಮೇಷನು. ಆಮೇಲೆ ರ್ಯಾಂಕ್ ಎಷ್ಟು ಬಂದಿದೆ ನಿಮಗೆ B ಫಾರ್ಮದಲ್ಲಿ, BPTಯಲ್ಲಿ, ಇಂಜಿನಿಯರಿಂಗ್, ನರ್ಸಿಂಗ್ ಅಂತ ಇಲ್ಲಿ ನಿಮಗೆ ಕಾಣಿಸ್ತದೆ. ಈ ಪ್ರತಿಯೊಂದು ಇನ್ಫಾರ್ಮೇಷನ್ ಅದರಲ್ಲಿ ಇರುತ್ತೆ. ಇದೆಲ್ಲ ಆದಮೇಲೆ ನೀವಿಲ್ಲಿ ನೋಡ್ತಿರ್ಬೋದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಶೀಟಲ್ಲಿ ರಿಸರ್ವೇಷನ್ ವೆರಿಫೈಡ್ ಡೀಟೇಲ್ಸ್ ಅಂತ. ಇದು ತುಂಬ ಮುಖ್ಯವಾಗಿರುತ್ತೆ. ನಿಮ್ಮ ಕ್ಯಾಟಗರಿ ಯಾವುದು, 2A 2B ಅಥವಾ 3A 3B ಥರ ಕ್ಯಾಟಗರಿ ಇರುತ್ತೆ. ಅದು ಕರೆಕ್ಟಾಗಿದೆ ನೋಡ್ಕೋಬೇಕು. ನಿಮ್ಮ ಕ್ಯಾಶ್ ನೇಮು, ನಿಮ್ಮ ಇನ್ಕಮ್ ಎಷ್ಟು, ಆಮೇಲೆ SNQ ಕೋಟ ನೀವು ಎಲಿಜಿಬಲಾ ಇಲ್ವಾ, ಎಸ್ ಆರ್ ನೋ ಅಂತ ಇರುತ್ತೆ. SNQ ಕೋಟ ಅಂದರೆ ಸೂಪರ್ ನ್ಯೂಮರಿಕ್ ಕೋಟ, ನಿಮಗೆ ಇಂಜಿನಿಯರಿಂಗ್ ಕಡಿಮೆ ಅಮೌಂಟಲ್ಲಿ ಮಾಡ್ಬೋದಾಗಿರುತ್ತೆ. ಆಮೇಲೆ ಕನ್ನಡ ಮೀಡಿಯಂ ಕೋಟನ, ರೂರಲ್ ಕೋಟನ, ಆಮೇಲೆ ಹೈದರಾಬಾದ್ ಕರ್ನಾಟಕ ಇದ್ರ ಕೋಟ ಎಲ್ಲ ಸಿಗುತ್ತಾ ಅಂತ ಎಸ್ ನೋ ಇರುತ್ತೆ. ರಿಲಿಜಿಯಸ್ ಮೈನಾರಿಟಿ ಇರುತ್ತಾ ನಿಮಗೆ, NRI ವಾರ್ಡ ನೀವು ನೋ ಅಥವಾ ಎಸ್ಸು, ಸ್ಪೆಷಲ್ ಕ್ಯಾಟಗರಿ ಅದ್ರ ಬಗ್ಗೆ ಎಸ್ ಆರ್ ನೋ ಈ ಥರ ಇರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು. ಇಷ್ಟೊಂದು ಇನ್ಫಾರ್ಮೇಷನ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುತ್ತೆ. ಸೊ ಇದು ಪ್ರತಿಯೊಬ್ಬರಿಗೂ ಸಿಗುತ್ತೆ ಆನ್ಲೈನಲ್ಲಿ. ಸೊ ರಿಸರ್ವೇಷನ್ ಕ್ಲೇಮ್ಸ್ ಹ್ಯಾಸ್ ಬಿನ್ ಶೋನ್ ಆ್ಯಸ್ ಮೆನ್ಷನ್ಡ್ ಬೈ ದಿ ಕ್ಯಾಂಡಿಡೇಟ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್. ಸೊ ರಿಸರ್ವೇಷನ್ ಎಲ್ಲ ಪ್ರತಿಯೊಂದು ಇರುತ್ತೆ ಅದರಲ್ಲಿ. ಇದನ್ನು ಕರೆಕ್ಟಾಗಿ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ದಟ್ಸ್ ಆಲ್ ಫಾರ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.